ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಪ್ರೊಫೆಷನಲಿಸ್ಟ್ ಐ ಆಮ್ ಉದಯ್ ಸಿಂಗ್ ಅಡ್ವೊಕೇಟ್ ಸ್ಪೀಕಿಂಗ್. ನೀವೆಲ್ಲರೂ ಸಹ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಬೇಕಂತ ಕೇಳ್ಕೊಳ್ತಾ, ಇವತ್ತು ನಾನು ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಷಯ ಅಂತಂದರೆ NA ಆ್ಯಕ್ಟ್, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಸೆಕ್ಷನ್ 147 ಕಾಂಪೌಂಡೇಬಲ್ ಸೆಕ್ಷನ್ ಬಗ್ಗೆ ನಾನು ಈ ವಿಡಿಯೋ ಮೂಲಕ ಒಂದಿಷ್ಟು ವಿಶ್ಲೇಷಣೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ನಲ್ಲಿ ಚೆಕ್ ಅಮಾನ್ಯಗೊಂಡಂಥ ಸಂದರ್ಭದಲ್ಲಿ ಪಕ್ಷಕಾರರು, ದೂರುದಾರರು ಇರ್ಬೋದು, ಆರೋಪಿಗಳಿರ್ಬೋದು, ಒಂದು ವೇಳೆ ಪ್ರಕರಣವನ್ನು ಬಗೆಹರಿಸಿಕೊಳ್ಬೇಕಂತಂದರೆ ಸಹಜವಾಗಿ 147 NA ಆ್ಯಕ್ಟ್ನಲ್ಲಿರ್ತಕ್ಕಂಥ 147 ಸೆಕ್ಷನ್ ಇಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾಂಪೌಂಡೇಬಲ್ ಸೆಕ್ಷನ್ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಆದರೆ ಭಾಳಷ್ಟು ಜನ ನಾವು ವಕೀಲರು ಈ ಒಂದು ಸೆಕ್ಷನನ್ನು ಅಡಿ ಒಳಗಡೆ ಚೆಕ್ ಅಮಾನ್ಯ ಪ್ರಕರಣವನ್ನು ಬಗೆಹರಿಸಿಕೊಳ್ಳಲಿಕ್ಕೆ ನಾವು ಈ ಸೆಕ್ಷನನ್ನು ಅಪ್ಲೈ ಮಾಡೋದಿಲ್ಲ. ಸಹಜವಾಗಿ ಚೆಕ್ ಪ್ರಕರಣವನ್ನು ಬಗೆಹರಿಸಿಕೊಳ್ಬೇಕಂತಂದಾಗ ಪಕ್ಷಕಾರರು ನಾವು ಸಹಜವಾಗಿ ನ್ಯಾಯಾಲಯದ ಪ್ರಕ್ರಿಯೆ ಒಳಗಡೆ CRPC 257 ಇರ್ಬೋದು ಅಥವಾ ಹೊಸದಾಗಿ ಬಂದಿರತಕ್ಕಂಥ BNSS 280 ಸೆಕ್ಷನನ್ನು ಅಪ್ಲೈ ಮಾಡಿ ಜಾಯಿಂಟ್ ಮೆಮೋವನ್ನು ಹಾಕಿ ಪ್ರಕರಣವನ್ನು ಪರಿಹರಿಸಿಕೊಳ್ಳತಕ್ಕಂಥದ್ದು ನ್ಯಾಯಾಲಯದ ಪ್ರಕ್ರಿಯೆಯಲ್ಲಿ ಸಹಜವಾಗಿ ನಡೆಯತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ 1881 ಸೆಕ್ಷನ್ 147 ಕಾಂಪೌಂಡೇಬಲ್ ಸೆಕ್ಷನ್ ಆಗಿ ಇದಕ್ಕೋಸ್ಕರ ಇದೆ. ಈ ಒಂದು ಸೆಕ್ಷನ್ನು ಪಕ್ಷಕಾರರು ತಮ್ಮ ಪ್ರಕರಣವನ್ನು ಬಗೆಹರಿಸಿಕೊಳ್ಬೇಕಂತಂದರೆ ತುಂಬ ವಿಶಾಲವಾಗಿರ್ತಕ್ಕಂಥ ಕಾನೂನಾತ್ಮಕವಾದಂಥ ಸೆಕ್ಷನ್ ಅಂತಂದರೆ 147 ಸೆಕ್ಷನ್ ಅಡಿ ಒಳಗಡೆ ಅಪ್ಲಿಕೇಶನನ್ನು ಮೂವ್ ಮಾಡಬೇಕು. ಯಾವಾಗ ನಾವು ವಕೀಲರು 147 ಸೆಕ್ಷನ್ ಅಡಿ ಒಳಗಡೆ ಚೆಕ್ ಅಮಾನ್ಯ ಪ್ರಕರಣವನ್ನು ಪಕ್ಷಕಾರರಲ್ಲಿ ಪರಿಹರಿಸಲಿಕ್ಕೆ ನಾವು ಈ ಒಂದು ಅಪ್ಲಿಕೇಶನ್ ಹಾಕ್ತೀವಿ ನ್ಯಾಯಾಲಯದ ಪ್ರಕ್ರಿಯೆಯಲ್ಲಿ, ಈ ಒಂದು ಅರ್ಜಿಯನ್ನು ಸಲ್ಲಿಸಿದಂಥ ಸಂದರ್ಭದಲ್ಲಿ ನ್ಯಾಯಾಲಯ ಪಕ್ಷಕಾರರ ಅರ್ಜಿಯ ಮೇರೆಗೆ ಅನುಮೋದನೆಯನ್ನು ಕೊಡಬೇಕಾಗುತ್ತೆ. ನ್ಯಾಯಾಲಯದ ಅನುಮೋದನೆ ಪಡೆದ ನಂತರ ಪ್ರಕರಣವನ್ನು ವಾಪಸಾತಿ ಮಾಡತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಮಾನ್ಯ ನ್ಯಾಯಾಲಯ ಮಾಡ್ತದೆ. ಹಾಗಾದರೆ ಈ 147 ಸೆಕ್ಷನ್ ಅಡಿ ಒಳಗಡೆ ನಾವು ಅಪ್ಲಿಕೇಶನನ್ನು ಮೂವ್ ಮಾಡಿದಂಥ ಸಂದರ್ಭದಲ್ಲಿ ಏನು ಚೆಕ್ ಪ್ರಕರಣವನ್ನು ಪರಿಹರಿಸಿಕೊಳ್ಳಿಕ್ಕೆ ಈ ಒಂದು 147 ಸೆಕ್ಷನ್ ಎಷ್ಟು ಕಾನೂನಾತ್ಮಕವಾದಂಥ ಉಪಯೋಗಕಾರಿ ಅಂಶಗಳನ್ನು ಹೊಂದಿದೆ ಎಂಬತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೋಬೇಕಾಗಿದೆ. ಯಾವುದೇ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟಿನ ಚೆಕ್ ಅಮಾನ್ಯ ಪ್ರಕರಣವನ್ನು ನಾವು ಪಕ್ಷಕಾರರಲ್ಲಿ ರಾಜಿ ಸಂಧಾನ ಮಾಡುವಂಥದ್ದಿರ್ಬೋದು ಅಥವಾ ಬಗೆಹರಿಸಿಕೊಳ್ಳುವಂಥ ಪ್ರಕರಣ ಬಂದಂಥ ಸಂದರ್ಭದಲ್ಲಿ 147 ಸೆಕ್ಷನ್ ಅಡಿ ಒಳಗಡೆ ನಾವು ಅಪ್ಲಿಕೇಶನನ್ನು ಮೂವ್ ಮಾಡತಕ್ಕಂಥದ್ದು ಈ ಒಂದು ಸೆಕ್ಷನ್ನು ತುಂಬ ಬಲಿಷ್ಠ ಕಾನೂನಾತ್ಮಕವಾದಂಥ ಸೆಕ್ಷನ್ ಅಂತೇಳಿ ಹೇಳಬೇಕಾಗುತ್ತೆ, ಪ್ರೊಸೀಜರಲ್ ಸೆಕ್ಷನ್ ಅಂತೇಳಿ ನಾವು ಹೇಳಬೇಕಾಗುತ್ತೆ. ಆದರೆ 146 ಸೆಕ್ಷನ್ ಅಡಿ ಒಳಗಡೆ ನಾವೇನಾದರೂ ಚೆಕ್ ಪ್ರಕರಣವನ್ನು ಅಮಾನ್ಯಗೊಂಡಂಥ ಪ್ರಕರಣವನ್ನು ನಾವು ಬಗೆಹರಿಸಬೇಕಾದ್ರೆ ದೂರುದಾರರ ಮತ್ತು ಆರೋಪಿಗಳ ಅಕ್ಯೂಸ್ಡಿನ ಇಬ್ಬರ ಒಪ್ಪಿಗೆ ತುಂಬ ಕಡ್ಡಾಯವಾಗಿರ್ತದೆ ಮತ್ತು ಅವಶ್ಯಕವಾಗಿರ್ತದೆ ಅಂತೇಳಿ ಹೇಳಬೇಕಾಗುತ್ತೆ. ಈ ಒಂದು ಸೆಕ್ಷನ್ ಅಡಿ ಒಳಗಡೆ ಒಮ್ಮೆ ನಾವು ದೂರುದಾರರ ಪರವಾಗಿ ಮತ್ತು ಆರೋಪಿಯ ಪರವಾಗಿ ಮಾನ್ಯ ನ್ಯಾಯಾಲಯದ ಮುಂದೆ 141 ಸೆಕ್ಷನ್ ಕಾಂಪೌಂಡೇಬಲ್ ಅರ್ಜಿ ಮೂವ್ ಆದಂಥ ಸಂದರ್ಭದಲ್ಲಿ ಅದಕ್ಕೆ ಮಾನ್ಯ ನ್ಯಾಯಾಲಯ ಅನುಮೋದಿಸಿದಾಗ ಮಾತ್ರ ಪ್ರಕರಣ ಅಂತ್ಯಗೊಳ್ಳಲಿಕ್ಕೆ ಸಾಧ್ಯ, ಪ್ರಕರಣ ವಾಪಸಾತಿ ಬರಲಿಕ್ಕೆ ಸಾಧ್ಯ. ಒಂದು ವೇಳೆ ಮಾನ್ಯ ನ್ಯಾಯಾಲಯ ಒಪ್ಪಿಗೆ ಕೊಡಲಿಲ್ಲ ಅಂದರೆ, ಅನುಮೋದಿಸಲಿಲ್ಲ ಅಂತಂದರೆ ಅದು ಪ್ರಕರಣವನ್ನು ಪರಿಹರಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ನಾವು ಹೇಳಬೇಕಾಗುತ್ತೆ. ಈ ಒಂದು ಸೆಕ್ಷನ್ ಅಡಿ ಒಳಗಡೆ ಅರ್ಜಿಯನ್ನು ಮೂವ್ಮೆಂಟ್ ಮಾಡಿದಂಥ ಸಂದರ್ಭದೊಳಗಡೆ ಈ ಕಾಂಪೌಂಡೇಬಲ್ ಸೆಕ್ಷನ್ ಸ್ಪಷ್ಟವಾಗಿ ಹೇಳ್ತದೆ, OTSಗೆ ಅವಕಾಶ ಮಾಡಿಕೊಡ್ತದೆ. ಒನ್ ಟೈಮ್ ಸೆಟಲ್ಮೆಂಟ್ ಕೂಡ ಮಾಡ್ಕೋಬೋದು. ದೂರುದಾರ ಮತ್ತು ಆರೋಪಿಗಳು ತಮ್ಮ ಒಪ್ಪಿಗೆ ಮೇರೆಗೆ, ಒಪ್ಪಂದದ ಮೇರೆಗೆ, ಅಗ್ರೀಡ್ ಕನ್ಸೆಂಟ್ ಅಂತೇಳಿ ಹೇಳ್ತೀವಿ, ಒಪ್ಪಿಗೆ ಮತ್ತು ಸಹಮತವನ್ನು ದೂರುದಾರ ಮತ್ತು ಆರೋಪಿಗಳು ವ್ಯಕ್ತಪಡಿಸಿದರೆ ಒನ್ ಟೈಮ್ ಸೆಟಲ್ಮೆಂಟ್ ಅಮೌಂಟನ್ನು ಮಾಡ್ಕೋಬೋದು. ಅದು ಎಷ್ಟೇ ಇರಲಿ ಹಣ, ಉದಾಹರಣೆಗೆ 5 ಲಕ್ಷ ಹಣ ಇತ್ತು ಅಂತಂದರೆ ದೂರುದಾರ 2 ಲಕ್ಷ ಹಣ ತಗೊಳ್ಳಿಕ್ಕೆ ಒಪ್ಕೊಂಡ, ಆರೋಪಿ 2 ಲಕ್ಷ ಹಣವನ್ನು ಕೊಡಲಿಕ್ಕೆ ಒಪ್ಕೊಂಡ ಅಂದರೆ ಚೆಕ್ ಪ್ರಿನ್ಸಿಪಲ್ ಅಮೌಂಟು 5 ಲಕ್ಷ ಇದ್ದರೂ ಕೂಡ ಆ 2 ಲಕ್ಷಕ್ಕೆ
ಪ್ರಕರಣವನ್ನು ರಾಜಿ ಸಂಧಾನ ಮಾಡೋದು, ಪ್ರಕರಣವನ್ನು ಒನ್ ಟೈಮ್ ಸೆಟಲ್ಮೆಂಟ್ಗೆ ಮಾಡತಕ್ಕಂಥ ಅವಕಾಶವನ್ನು ಕಾಂಪೌಂಡಬಲ್ ಸೆಕ್ಷನ್ನು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ 147 ಸ್ಪಷ್ಟವಾಗಿ ಹೇಳತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇದಕ್ಕೆ ಅವಕಾಶ ಇದೆ. ಇದನ್ನು ಕಡಿಮೆ ಮತ್ತು ಕನಿಷ್ಠ ಮೊತ್ತದ ಪರಿಹಾರ ಅಂತೇಳಿ ನಾವು ಪರಿಗಣಿಸಬೇಕಾಗುತ್ತೆ. ಆದರೆ ಈ ರೀತಿ ದೂರುದಾರ ಮತ್ತು ಆರೋಪಿಗಳು ಚೆಕ್ ಅಮಾನ್ಯ ಪ್ರಕರಣವನ್ನು OTS ಮೂಲಕ ಸೆಟಲ್ಮೆಂಟ್, ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ಕೋಬೇಕಂತಂದರೆ ಇಬ್ಬರು ದೂರುದಾರ ಮತ್ತು ಆರೋಪಿಗಳು ನ್ಯಾಯಾಲಯದ ಮುಂದೆ ಬರಬೇಕಾಗುತ್ತೆ. ಮಾನ್ಯ ನ್ಯಾಯಾಲಯಕ್ಕೆ ತಮ್ಮ ಕನ್ಸೆಂಟನ್ನು ಕೊಡಬೇಕಾಗುತ್ತೆ. ಅದು ಅಗ್ರೀಡ್ ಕನ್ಸೆಂಟನ್ನು ಕೊಡಬೇಕಾಗುತ್ತೆ. ಆ ರೀತಿ ಇಬ್ಬರು ಒಪ್ಪಿಗೆಯನ್ನು ಕೊಟ್ಟ ನಂತರ ಪ್ರಕರಣವನ್ನು ಪರಿಹರಿಸಲಿಕ್ಕೆ ಸಾಧ್ಯ ಅಂತೇಳಿ ನಾವಿಲ್ಲಿ ಕಂಡ್ಕೋಬೇಕಾಗುತ್ತೆ. ಇವರಿಬ್ಬರುಗಳ ಒಪ್ಪಿಗೆಯನ್ನು ಪಡೆದುಕೊಳ್ಳದೆ ಯಾವುದೇ ತೀರ್ಮಾನಕ್ಕೆ ಮಾನ್ಯ ನ್ಯಾಯಾಲಯ ಬರೋದಿಲ್ಲ. ಸೊ ಅಷ್ಟೇ ಅಲ್ಲದೆ 147 ಸೆಕ್ಷನ್ ಅಡಿ ಒಳಗಡೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ನಾಗೆ ನಾವೇನಾದರೂ ಅರ್ಜಿ ಮೂವ್ ಮಾಡಿದಂಥ ಸಂದರ್ಭದಲ್ಲಿ ಕಂಪ್ಲೇನೆಂಟ್ ಮತ್ತು ದೂರುದಾರ ಇಬ್ಬರೂ ಸಹ ಒಪ್ಪಿಕೊಂಡು ಪ್ರಕರಣವನ್ನು ಪರಿಹರಿಸಿಕೊಂಡಂಥ ಸಂದರ್ಭದಲ್ಲಿ, ರಾಜಿ ಮಾಡಿಕೊಂಡಂಥ ಸಂದರ್ಭದಲ್ಲಿ ಪುನಃ ಈ ಒಂದು ಪ್ರಕರಣ ದೂರುದಾರ ಆರೋಪಿ ವಿರುದ್ಧ ರೆಬಿಟಬಲ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಆರೋಪಿ ದೂರುದಾರರ ವಿರುದ್ಧ ಯಾವುದೇ ವಿಧವಾದಂಥ ರೆಬಿಟಬಲ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಪ್ರಕರಣಕ್ಕೆ ಜೀವ ತುಂಬಿ ಪ್ರಕರಣವನ್ನು ಪುನರ್ ಮರುಸ್ಥಾಪನೆ ಮಾಡಲಿಕ್ಕೆ ಈ ಒಂದು ಸೆಕ್ಷನ್ ಅಡಿ ಒಳಗಡೆ ಯಾವುದೇ ಅವಕಾಶವಿಲ್ಲ ಎಂಬತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಬೇಕಾಗಿದೆ. ಇನ್ನು ಈ ಸೆಕ್ಷನ್ನಿನ ಇನ್ನೊಂದು ಅತಿ ಪ್ರಮುಖವಾದಂಥ ಅನುಕೂಲಕಾರಿ ಅಂಶ ಅಂತಂದರೆ 147 ಸೆಕ್ಷನ್ನಲ್ಲಿ ನಾವು ಕಾಂಪೌಂಡಬಲ್ ಅಂತೇಳಿ ಅರ್ಜಿಯನ್ನು ಮೂವ್ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಸ್ಟೇಜ್ನಲ್ಲಿ ಪ್ರಕರಣ ಯಾವುದೇ ಸ್ಟೇಜ್ನಲ್ಲಿ ಇದ್ದಾಗಲೂ ಸಹ ನಾವು ಈ ಅರ್ಜಿಯನ್ನು ಮೂವ್ ಮಾಡ್ಬೋದು. ಅದು ಪ್ರಕರಣ ಆರ್ಗ್ಯುಮೆಂಟ್ ಸ್ಟೇಜಿಗೆ ಬಂದಿರ್ಬೋದು, ಅಥವಾ ಪ್ರಕರಣ ಕನ್ವಿಕ್ಷನ್ ಆಗಿರ್ಬೋದು, ಅಥವಾ ಪ್ರಕರಣ ಅಪೀಲ್ ಹೋಗಿರ್ಬೋದು, ಅಥವಾ ಪ್ರಕರಣ ರಿವಿಷನ್ ಆಗಿರ್ಬೋದು. ಚೆಕ್ ಅಮಾನ್ಯ ಪ್ರಕರಣ ರಿವಿಷನ್ನು, ಅಪೀಲು, ಆರ್ಗ್ಯುಮೆಂಟ್ ಸ್ಟೇಜು ಅಥವಾ ಕನ್ವಿಕ್ಷನ್ ಆಗಿದ್ದರೂ ಕೂಡ 147 ಸೆಕ್ಷನ್ ಅಡಿ ಒಳಗಡೆ ನಾವು ಪ್ರಕರಣವನ್ನು ಪರಿಹರಿಸಲಿಕ್ಕೆ ಅರ್ಜಿಯನ್ನು ಸಲ್ಲಿಸತಕ್ಕಂಥ ಒಂದು ಅವಕಾಶವನ್ನು ಈ ಒಂದು ಎನ್ ಎ ಆ್ಯಕ್ಟ್ನಲ್ಲಿ 147 ಸೆಕ್ಷನ್ ಮಾಡಿಕೊಟ್ಟಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಈ ರೀತಿ ಹಾಕಿಕೊಂಡಂಥ ಅರ್ಜಿಯನ್ನು ಮಾನ್ಯ ನ್ಯಾಯಾಲಯ ಪರಿಗಣಿಸಿಬಿಟ್ಟು ಪ್ರಕರಣದ ಅಂತಿಮ ತೀರ್ಪನ್ನು ಕೊಡ್ತದೆ ಮತ್ತು ಪ್ರಕರಣವನ್ನು ಕೇಸನ್ನು ಕ್ಲೋಸ್ ಮಾಡುವಂಥ ನಿರ್ಧಾರವನ್ನು, ತೀರ್ಪನ್ನು ಮಾನ್ಯ ನ್ಯಾಯಾಲಯ ತೆಗೆದುಕೊಳ್ಳತಕ್ಕಂಥದ್ದು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇನ್ನು ಈ ಪ್ರಕರಣದಲ್ಲಿ ಈ ಸೆಕ್ಷನ್ ಅಡಿ ಒಳಗಡೆ ಪ್ರಕರಣ ಮುಕ್ತಾಯಗೊಂಡಂಥ ಸಂದರ್ಭದೊಳಗಡೆ ಆರೋಪಿತ ಮುಕದ್ದಮೆಯಿಂದ ಸಂಪೂರ್ಣ ಮುಕ್ತನಾಗಿದ್ದಾನೆ, ಪ್ರಕರಣದಿಂದ ಸಂಪೂರ್ಣ ವಿಮುಕ್ತನಾಗಿದ್ದಾನೆ ಅಥವಾ ಮುಕ್ತನಾಗಿದ್ದಾನೆ ಎಂಬತಕ್ಕಂಥ ಅಕ್ಯೂಚಲ್ ಅಂತೇಳಿ ಹೇಳ್ತೀವಿ. ಈ ರೀತಿ ಪ್ರಕರಣದಿಂದ ಬಿಡುಗಡೆ ಆಗಿದೆ ಎಂಬತಕ್ಕಂಥದ್ದನ್ನು ಸ್ಪಷ್ಟವಾಗಿ ಮಾನ್ಯ ನ್ಯಾಯಾಲಯ ತನ್ನ ಆದೇಶದಲ್ಲಿ ಆರ್ಡರ್ ಶೀಟ್ನೊಳಗಡೆ ಬರೆದ್ಬಿಟ್ಟು ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು, ತೀರ್ಪನ್ನು, ಜಡ್ಜ್ಮೆಂಟನ್ನು ಕೊಡ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇನ್ನು ಈ ಒಂದು ಸೆಕ್ಷನ್ ಅಡಿ ಒಳಗಡೆ ಮಾನ್ಯ ನ್ಯಾಯಾಲಯ ಅರ್ಜಿಯನ್ನು ಸ್ವೀಕರಿಸಿದಂಥ ಸಂದರ್ಭದಲ್ಲಿ ಇದನ್ನು ಮೀಡಿಯೇಷನ್ ಮೂಲಕ ಪ್ರಕರಣವನ್ನು ಬಗೆಹರಿಸಿದಂತಾಗುತ್ತೆ, ಅಂತ್ಯಗೊಳಿಸಿದಂತಾಗುತ್ತೆ. ಮತ್ತು ಇದನ್ನು ಎ ಡಿ ಆರ್ ಮೂಲಕ ಪ್ರಕರಣ ಬಗೆಹರಿದಿದೆ ಅಂತೇಳ್ಬಿಟ್ಟು ಮಾನ್ಯ ನ್ಯಾಯಾಲಯ ಪರಿಗಣಿಸಲಿಕ್ಕೆ ಈ ಒಂದು ಸೆಕ್ಷನ್ ಅಡಿಯಲ್ಲಿ ಸ್ಪಷ್ಟ ಅವಕಾಶವನ್ನು ಕೊಡಲಾಗಿದೆ. ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ಸ್ ರೆಸಲ್ಯೂಷನ್ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಇಂಥ ಒಂದು ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ಸ್ ರೆಸಲ್ಯೂಷನ್ ಮೂಲಕ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಚೆಕ್ ಅಮಾನ್ಯ ಪ್ರಕರಣ ಎನ್ ಎ ಆ್ಯಕ್ಟ್ನ ಸೆಕ್ಷನ್ 147 ಅರ್ಜಿ ಮೂಲಕ ಅಪ್ಲಿಕೇಶನ್ ಮೂವ್ ಮಾಡುವುದರ ಮೂಲಕ ಪರಿಹರಿಸಲಾಗಿದೆ ಎಂಬತಕ್ಕಂಥದ್ದನ್ನು ಮಾನ್ಯ ನ್ಯಾಯಾಲಯ ತನ್ನ ಜಡ್ಜ್ಮೆಂಟು, ತೀರ್ಪಿನಲ್ಲಿ ಆದೇಶವನ್ನು ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇನ್ನು 147 ಸೆಕ್ಷನ್ ಅಡಿ ಒಳಗಡೆ ಅರ್ಜಿಯನ್ನು ಮೂವ್ ಮಾಡೋದರಿಂದ ಇದನ್ನು ರಾಷ್ಟ್ರೀಯ ಲೋಕ ಅದಾಲತ್ತಿಗೆ ತೆಗೆದುಕೊಂಡ್ಬಿಟ್ಟು ರಾಷ್ಟ್ರೀಯ ಲೋಕ ಅದಾಲತ್ ಮೂಲಕ ಮಾನ್ಯ ನ್ಯಾಯಾಲಯ ಈ ಪ್ರಕರಣವನ್ನು, ಚೆಕ್ ಅಮಾನ್ಯ ಪ್ರಕರಣವನ್ನು ಅಂತ್ಯಗೊಳಿಸಿದೆ ಎಂಬತಕ್ಕಂಥ, ಪರಿಹರಿಸಿದೆ ಎಂಬತಕ್ಕಂಥ ಅಂಶವನ್ನು ಸಹ ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ 147 ಸೆಕ್ಷನ್ ಎನ್ ಎ ಆ್ಯಕ್ಟು 257 ಅಥವಾ 280 BNSSನಲ್ಲಿ ಹಾಕಿಕೊಳ್ಳುವ ಅರ್ಜಿಗಿಂತ ತುಂಬ ಕಾನೂನಾತ್ಮಕ, ತುಂಬ ಬಲಿಷ್ಠವಾದಂಥ, ತುಂಬ ಕಾನೂನಾತ್ಮಕವಾದಂಥ ಪರಿಹಾರವನ್ನು, ಸಮಾಧಾನವನ್ನು ಪಕ್ಷಕಾರರಿಗೆ ಮತ್ತು ನ್ಯಾಯಾಲಯಕ್ಕೂ ಸಹ ತುಂಬ ಅನುಕೂಲವಾಗುವಂಥ
ಕಾನೂನುಬದ್ಧವಾದಂಥ ಸೆಕ್ಷನ್ ಅಂತೇಳಿ 147 ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಒಳಗಡೆ ಕಾಂಪೌಂಡೇಬಲ್ ಸೆಕ್ಷನ್ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಸೊ ಹೀಗೆ ನಾವು ಪಕ್ಷಕಾರರು ಮತ್ತು ಸಾರ್ವಜನಿಕರು ಮತ್ತು ನಿಮಗೆಲ್ಲರಿಗೂ ಸಹ ಈ ಒಂದು ಸೆಕ್ಷನನ್ನು ತುಂಬ ಮಹತ್ವಪೂರ್ಣವಾದಂಥ ಸೆಕ್ಷನ್ ಎಂಬತಕ್ಕಂಥದ್ದನ್ನು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ನ ಒಳಗಡೆ ಗೊತ್ತಾಗಲಿ ಎಂಬತಕ್ಕಂಥ ಹಿನ್ನೆಲೆಯನ್ನು ಇಟ್ಕೊಂಡು ನಾನು ಈ ವಿಡಿಯೋನ ಮಾಡಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಬೇಕಂತ ಕೇಳ್ಕೊಳ್ತಾ ಇವತ್ತಿನ ವಿಷಯಕ್ಕೆ ವಿರಾಮವನ್ನು ಹೇಳ್ತೀನಿ. ನಾನು ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.